ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದ್ರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ಉತ್ತಮ ಯಾರು, ಕಳಪೆ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ ಬರುತ್ತೆ, ಯಾರು ಉತ್ತಮ ಯಾರು ಕಳಪೆ ಅಂತ ನಿಮ್ಮ ಪ್ರಕಾರ ಒಂದು ಒಪಿನಿಯನ್ ಗೊತ್ತಾಗುತ್ತೆ. ಈ ವಾರದ ಕ್ಯಾಪ್ಟನ್ ಅಂತ ಬಂದಾಗ ಅಭಿಷೇಕ್ ಅವರಾಗಿದ್ದಾರೆ. ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊತೀನಿ. ಅಶ್ವಿನಿ ಮತ್ತು ಅಭಿಷೇಕ್ ಅವ್ರಿಗೆ ಇಬ್ಬರಿಗೂ ಒಂದು ಟಾಸ್ಕನ್ನು ಕೊಡ್ತಾರೆ. 12 ನಿಮಿಷ ಸಮಯ ತಗೊಂಡು ಆಸುಪಾಸಲ್ಲಿ ಗೆಸ್ ಮಾಡಿ ಬೆಲ್ಲನ್ನು ಹೊಡೆದ್ರೆ ಯಾರು ಹೊಡೆದ್ರೆ ಅವರು ಕ್ಯಾಪ್ಟನ್ಸಿ ಆಗ್ತಾರೆ. ಆ ಟೈಮ್ಗೆ 12 ನಿಮಿಷಕ್ಕೆ ನಿಯರ್ ಇರಬೇಕು. ಅದರಲ್ಲಿ ಅಭಿಷೇಕ್ ವಿನ್ ಆಗಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಕೊನೆಗೂ ತಾಯಿಯ ಆಸೆಯನ್ನು ಈಡೇರಿಸಿದ ಅಭಿ ಅಂತ ಹೇಳ್ಬೋದು. ಪಾಪ ಕಷ್ಟಪಟ್ಟು ತಾಯಿ ಕಂಟೆಂಟರ್ ಮಾಡಿದ್ರು, ಕೊನೆಗೆ ಕ್ಯಾಪ್ಟನ್ ಆಗಿ ತಾಯಿಗೆ ಆಸೆಯನ್ನು ಈಡೇರಿಸಿದ್ದಾರೆ. ಈ ವಾರ ಕ್ಯಾಪ್ಟನ್ಸಿಯನ್ನು ಚೆನ್ನಾಗಿ ಮಾಡಲಿ ಅಂತ ನಾನು ಅಂದ್ಕೊತೀನಿ. ಇನ್ನು ಉತ್ತಮ ಅಂತ ಬಂದಾಗ ಈ ವಾರದ ಉತ್ತಮ ಬಂದು ಸೂರಜ್ ಅವ್ರಿಗೆ ಕೊಟ್ಟಿದ್ದಾರೆ. ಸೂರಜ್ ಅವರು ಅಂತಂದರೆ ಗುರು ಟಾಸ್ಕ್ ಎಲ್ಲ ಓಕೆ, ಪರವಾಗಿಲ್ಲ, ಸಖತ್ತಾಗಿ ಆಟ ಆಡಿದ್ದಾರೆ. ಸ್ಟ್ಯಾಂಡ್ ತಗೊಳ್ಳೋದಕ್ಕೂ ಎಲ್ಲಿ ಬೇಕೋ ಅಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾರೆ. ನನ್ನ ಒಪಿನಿಯನ್ ಪ್ರಕಾರ ನನಗೇನು ಅನ್ನಿಸ್ತು ಅಂತಂದರೆ ಉತ್ತಮ ಬಂದು ರಾಶಿಕಾ ಇಲ್ಲ ಅಂತಂದರೆ ರಕ್ಷಿತಾ, ಇಬ್ಬರಲ್ಲಿ ಯಾರು ಕೊಟ್ಟಿದ್ರು ಪರವಾಗಿಲ್ಲ ಅಂತ ನನಗನ್ನಿಸ್ತು. ರಕ್ಷಿತಾ ಮೋರ್ ಡಿಸರ್ವ್ ಇದ್ಲು ಈ ವೀಕು ಉತ್ತಮ ಕೊಡೋದಕ್ಕೆ. ಏನು ಮಾಡೋಕ್ಕಾಗಲ್ಲ, ಮನೆಯವರೆಲ್ಲ ಸೇರಿ ಸೂರಜ್ ಅವರು ಕೊಟ್ಟಿದ್ದಾರೆ. ಇನ್ನು ಕಳಪೆ ಅಂತ ಬಂದರೆ ಯುನಾನಿಮಸ್ ಆಗಿ ತುಂಬ ಜಾಸ್ತಿ ಓಟುಗಳು ಅಶ್ವಿನಿ ಅವ್ರಿಗೆ ಬಂದಿದೆ. ಅಶ್ವಿನಿ ಅವರು ಈ ವಾರದ ಕಳಪೆ ತಗೊಂಡು ಜೈಲಿಗೆ ಹೋಗಿದ್ದಾರೆ. ನೆಕ್ಸ್ಟ್ ವೀಕಿಂದ ಆದರೂ ಗೇಮನ್ನು ಚೇಂಜ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.